ಶ್ರೀ ಜಗದ್ಗುರು ಗುರುಸಿದ್ದೇಶ್ವರ ಸಹಕಾರಿ ಆಸ್ಪತ್ರೆ ಸೊಸೈಟಿ ಘಟಪ್ರಭಾ ಹಾಗೂ ರಜತ ಮಹೋತ್ಸವ ವಿದ್ಯಾರ್ಥಿಗಳ ವಸತಿ ಗೃಹ ಅರೆಗಲ ಸಮಾರಂಭಕ್ಕೆ ಆಗಮಿಸಿ ದಿವ್ಯ ಸಾನ್ನಿಧ್ಯ ವಹಿಸಿದಂತ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮೀಜಿ ಅವರ ಪರಮ ಪೂಜ್ಯ ಸ್ವಾಮೀಜಿಯ ಪಾದಾರಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ನಮ್ಮ ಆತ್ಮೀಯರು ಕೇಂದ್ರ ಬಿಂದುವಾದಂತ ಕೇಂದ್ರ ಸಚಿವರು ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಸರ್ ಅವರೇ, ಬೆಳಗಾವಿ ಲೋಕಸಭಾ ಸದಸ್ಯರಾದ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರೇ, ಸನ್ಮಾನ್ಯ ಎಬಿ ಪಾಟೀಲ್ ಅವರೇ, ಸನ್ಮಾನ್ಯ ರಮೇಶ್ ಕತ್ತಿ ಅವರೇ, ಸನ್ಮಾನ್ಯ ಹಾಗೂ ಪೂಜ್ಯರು ನಮಗೆಲ್ಲ ಮಾರ್ಗದರ್ಶಕರಾದ ಸನ್ಮಾನ್ಯ ಶ್ರೀ ಅರವಿಂದ್ ರಾಯ್ ದೇಶಪಾಂಡೆ ಗುರುಗಳೇ ಹಾಗೂ ಅಪ್ಪಯ್ಯಪ್ಪ ಬಡಕುಂದ್ರಿ ಅವರೇ, ಪಾಟೀಲ್ ಅವರೇ, ಈ ವೇದಿಕೆ ಮೇಲಿದ್ದಂತ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಇಲ್ಲಿ ನೆರವೇಂತ ಸಮಸ್ತ ವಿದ್ಯಾರ್ಥಿಗಳೇ, ಹಿರಿಯರೇ, ಈ ಆಡಳಿತ ಮಂಡಳಿ ಎಲ್ಲ ಸದಸ್ಯರೇ, ಈಗಾಗಲೇ ಅನೇಕ ವಿಚಾರನ ಎಲ್ಲರೂ ಹಿರಿಯರು ಹೇಳಿದಕ್ಕಂದ್ರೆ ಮೆಡಿಕಲ್ ವಿಚಾರ, ಆಯುರ್ವೇದಿಕ, ನಾನು ಒಂದೇ ವಿಷಯ ನೆನಪು ಮಾಡ್ತೀನಿ. ಈ ಸಂಸ್ಥೆಯನ್ನು ಸುಮಾರು ಇಷ್ಟು ವರ್ಷದಿಂದ ಬಹಳ ಜನ ಪುಣ್ಯಾತ್ಮ, ಇವತ್ತು ಕೆಲವೊಂದು ಜನ ನಮ್ಮ ಜೊತೆಗಿದಾರು, ಕೆಲವೊಂದು ಜನ ನಮ್ಮ ಜೊತೆಗಿಲ್ಲ. ಬಹಳ ಪುಣ್ಯಾತ್ಮ, ವಿಶೇಷವಾಗಿ ನಮ್ಮ ಎಬಿ ಪಾಟೀಲ್ ಅವ್ರ ತಂದೆಯವರು ಇರ್ಬೋದು, ರಮೇಶ್ ಕತ್ತಿ ಅವ್ರ ತಂದೆಯವರು ಇರ್ಬೋದು, ಅನೇಕ ಬಹಳ ಜನ ಹಿರಿಯರಂದ್ರ ಬಹಳ ಇನ್ನೂ ಬಹಳ ಜನ ಎಲ್ಲದ ಹೆಸರು ಅವರೆಲ್ಲ ಸೇವೆ ಮಾಡಿದಾರೆ ಅಂತ ಹೇಳಿ ಇವತ್ತು ಈ ಸಂಸ್ಥೆ ಗಟ್ಟಿಯಾಗಿ ಬೆಳೆದ್ ನಿಂತೈತಿ. ಬಹಳ ಜನ ಆಡಳಿತ ಮಂಡಳಿ ಸದಸ್ಯರು ಪ್ರತಿ 5 ವರ್ಷಕ್ಕೊಂದ್ಸಲ ಚುನಾವಣೆ ಆಗ್ತಿತ್ತು. ವಿಶೇಷವಾಗಿ ನಾನು ದಿವಂಗತ ಉಮೇಶ್ ಕತ್ತಿ ಅವರು ಬಹಳ ಆಸಕ್ತಿ ವಹಿಸಿ ಚುನಾವಣೆಯಲ್ಲಿ ಭಾಗವಹಿಸ್ತಿದ್ವು. ಅಂದ್ರೆ ಚುನಾವಣೆ ಆಗಕ್ಕೆ ಕೊಡ್ತಿರಕಲ್ಲ ಎಲ್ಲರೂ ಕಾಂಪ್ರಮೈಸ್ ಮಾಡಿ ಹೊಂದಾಣಿಕೆ ಮಾಡಿ ಎಲ್ಲರೂ ಮಾಡ್ತೀವಿ. ಮೊನ್ನೆ ಒಂದ್ಸಲ ಚುನಾವಣೆ ಆದ ಅನಿವಾರ್ಯ ಪರಿಸ್ಥಿತಿ ಚುನಾವಣೆ ಆಯಿತು. ಮುಂದಿನ ದಿನಮಾನದಲ್ಲಿ ಪೂಜ್ಯರಿಗೆ ವಿನಂತಿ ಮಾಡ್ಕೊತೀನಿ, ಸಹಕಾರಿ ಸಂಸ್ಥೆಯಲ್ಲಿ ಚುನಾವಣೆ ಆಗದಂಗೆ ಎಲ್ಲರನ್ನೂ ತಮ್ಮ ಆಶೀರ್ವಾದ ಮಾಡ್ಕೊಂಡು ಹೋಗ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಯಾಕಂದ್ರೆ ಹಿಂದೆ ನಮ್ಮ ನಾಗನೂರ BR ಪಾಟೀಲ್ ಬಸವಗೌಡ ಅವರು ಒಂದು 10 ವರ್ಷ ಚೇರ್ಮನ್ ಆಗಿ ಸಂಸ್ಥೆಗೆ ಸೇವೆ ಸಲ್ಲಿಸಿದ್ರು. ತಾವೆಲ್ಲರೂ ಈಗಾಗಲೇ ಹೇಳಿದಂಗ ಈ ಸಂಸ್ಥೆ ಏನ್ ನಮ್ಮ ಹಿರಿಯರು ಕಟ್ಟಿ ಇಲ್ಲಿ ಕೊಟ್ಟಿದ್ದಾರೆ ನಮ್ಗ, ಇದನ್ನ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂತ ಜವಾಬ್ದಾರಿ, ಹೆಚ್ಚಿನ ಜವಾಬ್ದಾರಿ ಪೂಜ್ಯರ ಮೇಲೆ ಐತಿ. ತಾವು ಆಡಳಿತ ಮಂಡಳಿಗೆ ಮಾರ್ಗದರ್ಶನ ಮಾಡಿ ಈ ಸಂಸ್ಥೆಯನ್ನು ಬೆಳೆಸ್ಕೊಂಡು ಹೋಗ್ಬೇಕು. ಮತ್ತು ನಾವೆಲ್ಲರೂ ಕೂಡಿ ಅಷ್ಟು ಜನ ಎಲ್ಲರೂ ಸನ್ಮಾನ್ಯ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸರ್ ಅದಾರು, ನಮ್ಮ ಲೋಕಸಭಾ ಸದಸ್ಯ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಸರ್ ಅದಾರು, ಎಲ್ಲರೂ ನಾವೆಲ್ಲ ಇಲ್ಲಿ ಚುನಾಯಿತ ಪ್ರತಿನಿಧಿಗಳು ಹೆಚ್ಚಿನ ಸಹಾಯ ಸಹಕಾರ ಮಾಡಿದ್ರೆ ಅದು ಸರ್ಕಾರದಿಂದ ಅನುದಾನ ಇರೋದು, ವೈಯಕ್ತಿಕ ಮಾಡಿದ್ರೆ ಸಂಸ್ಥೆ ಬೆಳಿತೈತಿ. ಆ ದೃಷ್ಟಿಯಲ್ಲಿ ನಾವೆಲ್ಲರೂ ಮಾಡಿದ್ರೆ ಇನ್ನೂ ಸಂಸ್ಥೆ ಬಹಳ ಎತ್ತರ ಮಟ್ಟಕ್ಕೆ ಬೆಳಿತೈತಿ. ಅದಕ್ಕೆ ಈ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ಹೇಳುತ್ತಾ, ಬಹಳ ವಿಷಯ ಏನಂದ್ರೆ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಸರ್, ರಮೇಶ್ ಕತ್ತಿ ಅವರು ಅಂದ್ರೆ ಮೆಡಿಕಲ್ ಬಗ್ಗೆ ಇರೋರು. ಯಾಕಂದ್ರೆ ಈಗಿನ ಸಂಸ್ಥೆ ಮೊದಲ ಒಬ್ಬರ ಡಾಕ್ಟರ್ ನಮ್ನೆಲ್ಲ ಟ್ರೀಟ್ಮೆಂಟ್ ಮಾಡ್ತಿದ್ರು ಇತ್ತು. ಆದ್ರೆ ಹೆಂಗ ಅಂದ್ರೆ ಟೈಮ್ ಹೋಗ್ತೈತೆ ಹಂಗೆಲ್ಲ ಪರಿವರ್ತನೆ ಆಗ್ಯದ ಸೃಷ್ಟಿ ನೇಮ್ ಅದು. ಯಾಕಂದ್ರೆ ಮೊದಲಿನ ಟೈಮ್ದಾಗ ನೀವೆಲ್ಲ ಡಾಕ್ಟರ್ಗಳದಿರಿ, ಬೇರೆ ಡಾಕ್ಟರ್ ಆದ್ರು ನಮಗೆ ಇನ್ವೆಸ್ಟಿಗೇಷನ್ ಮಾಡಕ್ಕನ್ನ ಅವ್ರು 2-3 ದಿನ ಟೈಮ್ ತಗೋತದೆ ಪೇಷಂಟ್ಗೆ ಏನಾಗಿತ್ತು ಅಂತ. ಈಗ ಹಂಗಾಗೋದಿಲ್ಲ, ಅಂದ್ರೆ ಒಂದು ಅರ್ಧ ಗಂಟೆಯಲ್ಲಿ ಇನ್ವೆಸ್ಟಿಗೇಷನ್ ಆಗಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗ್ತೈತೆ. ಜೋಶಿ ಸರ್ ಹೇಳ್ದಂಗ, ಯಾಕಂದ್ರೆ ಸರ್ ಅವ್ರಿಗೂ ತಪ್ಪಾಗ್ತೈತೆ. ಯಾಕಂದ್ರೆ ಅವರು ಮೆಡಿಕಲ್ ಡಾಕ್ಟರ್ ಆಗೋ ತಕ ಹೆಚ್ಚು ಕಮ್ಮಿ 5 ಕೋಟಿ ತಕ ಖರ್ಚಾಗಿರ್ತೈತ್ರಿ. ಅದಕ್ಕೆ ಏನ್ ಮಾಡಕ್ ಆಗೋದಿಲ್ಲ. ಮುಂದಿನ ಯಾಕಂದ್ರೆ ಡೊನೇಷನ್ ಅದೊಂದು ಎಲ್ಲ ಬಹಳ ಇರೋದ್ರಿಂದ ಅನಿವಾರ್ಯತೆ ಕೆಲವೊಂದು ಪರಿಸ್ಥಿತಿ ಏನ್ ಮಾಡಕ್ಕಲ್ಲ. ಆದ್ರೂ ಈ ನಮ್ಮ ಜೆ ಕೋಆಪರೇಟಿವ್ ಸಂಸ್ಥೆ ಬಡವರ ಸಂಸ್ಥೆ ಅಂತ ನನಗೂ ಹೆಮ್ಮೆ ಇದೆ. ಅದಕ್ಕೆ ಆ ಸೇವೆನ ಮುಂದೆ ಹಂಗ ವರ್ಷ ತಮ್ಮಲ್ಲೆಲ್ಲ ವಿನಂತಿ ಮಾಡ್ಕೊಂಡು ತಾವೆಲ್ಲರೂ, ಯಾಕಂದ್ರೆ ಇಲ್ಲಿ ಸೇವೆ ಮಾಡ್ತಾ ಇದ್ರೆ, ಯಾಕೆ ಡಾಕ್ಟರ್ ಸೇವೆ ಮಾಡೋದು ದೇವ್ರು ನಿಮ್ಗೊಂದು ದೊಡ್ಡ ಅವಕಾಶ ಕೊಟ್ಟಂಗ. ತಾವು ರೋಗಿಗಳಿಗೆ ಎಲ್ಲ ಸೇವೆ ಮಾಡ್ತೀರಿ. ಇನ್ನು ತಮ್ಮ ರಮೇಶ್ ಕತ್ತಿ ಅವರು, ಪ್ರಹ್ಲಾದ್ ಜೋಶಿ ಸರ್, ನಮ್ಮೆಲ್ಲ ಅರವಿಂದ್ ರಾಯ್ ದೇಶಪಾಂಡೆ ಸರ್, ಜಗದೀಶ್ ಶೆಟ್ಟರ್ ಸರ್ ಎಲ್ಲರೂ ಹೇಳಿದಂಗ ಒಂದೇ ಪೇಷಂಟ್ ತಮ್ಮ ಅಂದ್ರೆ ಮನೆ ಮಕ್ಕಳ ತರ ನೋಡ್ಕೊಂಡು ಸೇವೆ ಮಾಡಿದ್ರೆ ಒಳ್ಳೇದಾಗ್ತೈತಿ ಸಮಾಜದಲ್ಲಿ. ಅದಕ್ಕೆ ನಾವು ಮುಂದಿನ ದಿನಮಾನದಾಗ ಆಯುರ್ವೇದಕ್ಕೂ ನಮ್ಮ ದೇಶದಲ್ಲಿ ಹೆಚ್ಚಿನ ಅವಕಾಶಗಳು ಸಿಗಲಿ ಅಂತ ಹೇಳುತ್ತಾ, ತಾವೆಲ್ಲರೂ ಸ್ಟೂಡೆಂಟ್ ಇದ್ರಿ, ತಮಗೆಲ್ಲರಿಗೂ ಆಲ್ ದಿ ಬೆಸ್ಟ್, ಗಾಡ್ ಬ್ಲೆಸ್ ಯು ಆಲ್. ಇವತ್ತು ಹೇಳಿ ನನಗೆ ಇಲ್ಲಿ ಕರೆದು ಸತ್ಕಾರ ಮಾಡಿ ಮಾತನ್ನ ಅವಕಾಶ ಮಾಡಿಕೊಟ್ಟಂತ ಪೂಜ್ಯರಿಗೆ ವೇದಿಕೆ ಎಲ್ಲರಿಗೂ ತಮ್ಮ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.